ದತ್ತಾತ್ರೇಯರಿಗೆ ನಮಸ್ಕಾರವನ್ನು ಮಾಡ್ತಾ, ಪರಮ ಪೂಜ್ಯ ಆನಂದ ಗುರೂಜಿ ಅವರಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ, ಈ ಒಂದು ಪವಿತ್ರ ಪುಣ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಆನಂದ ಗುರೂಜಿ ಅವರು ಬಂದಿದ್ದು ನಮ್ಮ ಹೋರಾಟಕ್ಕೆ ಇನ್ನಷ್ಟು ಬಲ ಬಂದಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ. ಇದು ಕಳೆದ 30 ವರ್ಷದಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಹೋರಾಟ ಪ್ರಾರಂಭ ಆಗಿದ್ದು ಇವತ್ತು ಸಮಾಜ ರೂಪಿಯಾಗಿದೆ. ಸಮಾಜ ಲಕ್ಷಾಂತರ ಜನ ಇವತ್ತು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಇಲ್ಲಿವರೆಗೆ ಬಂದಿದೆ. ಈಗ ತ್ರಿಕಾಲ ಪೂಜೆ ನಡೀತಾ ಇದೆ. ದತ್ತಾತ್ರೇಯ ಗುರು ದತ್ತಾತ್ರೇಯರಿಗೆ 3 ಹೊತ್ತು ನಿರಂತರ ಪೂಜೆ ನಡೀತಾ ಇರುವಂತಹ ಶ್ರೇಷ್ಠ ಪವಿತ್ರ ಪುಣ್ಯ ಕ್ಷೇತ್ರ. ಇಲ್ಲಿ ದತ್ತಾತ್ರೇಯರು ತಪಸ್ಸು ಮಾಡಿದಂಥ ಕ್ಷೇತ್ರ. ಅತ್ರೇಯ ಋಷಿಗಳು, ಅನಸೂಯ ತಾಯಿ ಇಲ್ಲಿ ನೆಲೆಸಿ ಅವರ ಜೊತೆಗಿದ್ದಂತಹ ಪುಣ್ಯಕ್ಷೇತ್ರ ಇದು. ಇದನ್ನು ಆಕ್ರಮಣ ಮೂಲಕ, ಇಸ್ಲಾಮಿನ ಆಕ್ರಮಣ ಮೂಲಕ ಕಬಳಿಸಿಕೊಂಡು ಬಾಬಾ ಬುಡನ್ ದರ್ಗಾ ಅಂತ ಅನ್ನುವಂಥದ್ದು ಇದನ್ನು ಹೆಸರು ಕೊಟ್ಟು ಇಲ್ಲೆಲ್ಲ ಇಸ್ಲಾಮೀಕರಣ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದು ತಡೆದಿದ್ದೇ ವಿಶ್ವ ಹಿಂದೂ ಪರಿಷತ್ ಬಜರಂಗದವರು. ಇವತ್ತು ಕೋರ್ಟಿನ ಮೂಲಕನೂ ಹೋರಾಟ ನಡೀತಾ ಇದೆ ಮತ್ತು ಆಂದೋಲನಗಳ ಮೂಲಕನೂ ಹೋರಾಟ ನಡೀತಾ ಇದೆ. ಈ ಹೋರಾಟ ಸಂಪೂರ್ಣವಾಗಿ ಹಿಂದೂ ಪೀಠ ಆಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇಲ್ಲಿಂದ 14 ಕಿಲೋಮೀಟರ್ ಅಂತರದಲ್ಲಿ ನಾಗೇನಹಳ್ಳಿ ಅಂತನ್ನುವಂಥದ್ದು ಒಂದು ಹಳ್ಳಿಯಲ್ಲಿ ಸರ್ವೆ ನಂಬರ್ 57 ಅಲ್ಲಿ ಬಾಬಾ ಬುಡನ್ ದರ್ಗಾ ಇದೆ, ದಾಖಲೆ ಇದೆ. ಕಂದಾಯ ಇಲಾಖೆಯಲ್ಲಿ ಇದೇ ಹೆಸರಿನಲ್ಲೇ ಇದೆ. ಇವತ್ತು ಒಂದು ಕುಟುಂಬ, ಇಸ್ಲಾಮಿನ ಒಂದು ಕುಟುಂಬ, ಶಾಖಾದ್ರಿ ಕುಟುಂಬ ಬಹಳ ಸೊಕ್ಕಿನಿಂದ, ಬಹಳ ದರ್ಪದಿಂದ ಇದನ್ನು ಆಕ್ರಮಣ ಮಾಡಿಕೊಂಡು ಇದು ನಮ್ದು ಅಂತ ಹೇಳಿ ಅಡ್ಡ ತಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇವರಿಗೆ ಕಾಂಗ್ರೆಸ್ನವರು, ಕಮ್ಯುನಿಸ್ಟ್ನವರು, ನಾಸ್ತಿಕವಾದಿಗಳು ಸಹಕಾರ ಕೊಟ್ಟು ಇವರನ್ನು ಮೇಲೆತ್ತುತ್ತಾ ಇದ್ದಾರೆ. ಇದು ಆಟ ನಡೆಯುವುದಿಲ್ಲ. ಹಿಂದೂ ಸಮಾಜ ಜಾಗೃತಿ ಆಗಿದೆ. ಕೋರ್ಟು ನಮ್ಮ ಪರವಾಗಿನೇ ಹೇಳ್ತಾ ಇದೆ. ಧಾರ್ಮಿಕ ದತ್ತಿ ಇಲಾಖೆ ಅಂತನ್ನುವಂಥ ಸುಪ್ರೀಂ ಕೋರ್ಟ್ ಹೇಳಿದೆ. ಧಾರ್ಮಿಕ ದತ್ತಿ ಇಲಾಖೆ ಅಂತಂದ್ರೆ ಇದು ಹಿಂದೂಗಳದ್ದೇ ಅನ್ನುವಂಥದ್ದು ಕೂಡ ಸರ್ಕಾರಕ್ಕೆ, ಶಾಖಾದ್ರಿಯವರಿಗೆ ಗೊತ್ತಾಗ್ತಾ ಇಲ್ಲ. ವಕ್ಫ್ ಬೋರ್ಡ್ ಅಂದ್ರೆ ಮುಸ್ಲಿಮರಿಗೋಸ್ಕರ, ಧಾರ್ಮಿಕ ದತ್ತಿ ಇಲಾಖೆ ಅಂತಂದ್ರೆ ಹಿಂದೂಗಳಿಗೋಸ್ಕರ. ಇಂಥ ಒಂದು ಪವಿತ್ರ ಪುಣ್ಯ ಕ್ಷೇತ್ರ ನಮ್ಮದಾಗಿ ಉಳಿಬೇಕು ಅನ್ನುವಂಥ ದೃಷ್ಟಿಕೋನ. ಅಂದ್ರೆ ಈ ಶಾಖಾದ್ರಿ ಮತ್ತು ಇಸ್ಲಾಮಿನ ಮಾನಸಿಕತೆಯನ್ನೇ ಹೊಡೆದು ಹಾಕಬೇಕಾಗಿದೆ. ಅತಿಕ್ರಮಣ, ಆಕ್ರಮಣ, ಕಬಳಿಸುವಿಕೆ ಇದೇ ಅವರ ಬುದ್ಧಿ ಇರುತ್ತೆ, ದುರ್ಬುದ್ಧಿ ಇರುತ್ತೆ. ಆ ಮಾನಸಿಕತೆಯನ್ನ ನಾವು ಹೊಡೆದು ಹಾಕುವಂತ ಈ ಆಂದೋಲನ, ಜಾಗೃತಿ, ಹಿಂದೂ ಸಮಾಜ ಇದಕ್ಕೆ ಸಾಕಷ್ಟು ರೀತಿಯ ಬೆಂಬಲ ಕೊಟ್ಟು ಇವತ್ತು ನಮಗೆ ಪರಮ ಪೂಜ್ಯ ಡಾಕ್ಟರ್ ಆನಂದ ಗುರೂಜಿಯವರ ಬೆಂಬಲ ಸಿಕ್ಕಿದ್ದು, ಆಶೀರ್ವಾದ ಸಿಕ್ಕಿದ್ದು ನಮಗೆ ಬಹಳ ದೊಡ್ಡ ಆನೆ ಬಲ ತರ ಬಂದಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ದಿನ ಶುಭವಾಗುತ್ತೆ ಅಂತನ್ನುವಂಥದ್ದು ಶುಭ ಸಂಕೇತ ಇವತ್ತು ಅನ್ನುವಂಥದ್ದು ನಾನು ಹೇಳ್ತೀನಿ.